ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇವತ್ತು ನಾವೆಲ್ಲಿ ಹೋಗ್ತಿದ್ದೀವಿ ಅಂದರೆ, ನಾವು ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಸುಮಾರು ಸಲ ಅಂದ್ಕೊಂಡಿದ್ವಿ ಫ್ರೆಂಡ್ಸ್. ಅದು ಆಗ್ತಾನೆ ಇರಲಿಲ್ಲ. ಅಂದರೆ ನಾವು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ದೀವಿ, ಅಂದರೆ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಇಲ್ಲಿ ಹೋಗಬೇಕು ಅಂತ ಟೈಮ್ ಫಿಕ್ಸ್ ಆಗಿರುತ್ತೆ, ಆಮೇಲೆ ಏನೋ ಒಂದು ಇದಾಗಿರುತ್ತೆ, ಹಂಗಾಗಿ ಹೋಗೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವತ್ತು ಟೈಮ್ ಫಿಕ್ಸ್ ಮಾಡಿಕೊಂಡು ಹೋಗಲೇಬೇಕು. ಒಂದಿನ ಅಲ್ಲಿ ಸ್ಟೇ ಆಗಿ ಮತ್ತು ಮಾರನೇ ದಿನ ಅಲ್ಲಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಅದಕ್ಕೆ ಇವತ್ತು ಹೊರಟಿದ್ದೀವಿ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ನಾವು ಚಿತ್ರದುರ್ಗ ಹತ್ರನೇ ಬರ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸುತ್ತಲೂ ಗುಡ್ಡ, ಬೆಟ್ಟ, ಬಂಡೆಕಲ್ಲು ಇಂಥ ವ್ಯೂ ನೋಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ದೂರದಿಂದ ಎಷ್ಟು ಚೆಂದ ಕಾಣ್ತಿದಲ್ಲ ಇವು ಗುಡ್ಡ ಬೆಟ್ಟನೇ ನೋಡ್ತೀವಲ್ಲ, ತುಂಬ ಖುಷಿ ಅನಿಸುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸುತ್ತ ಹೋಗೋ ದಾರಿಲೆಲ್ಲ ಇವೆ. ನೋಡಿ 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 ನನಗಂತೂ ಸುಸ್ತಾಯಿತು ಫ್ರೆಂಡ್ಸ್. ಮುಂದೆ ಈಗ ನಾವು ಇನ್ನೊಂದು ಪ್ಲೇಸ್ಗೆ ಹೋಗೋ ದಾರಿಲಿ ಅಂತ ಅಂದ್ಕೊಂಡಿದ್ದೀವಿ. ಅದು ಯಾವುದು ಇದೆ ಫ್ರೆಂಡ್ಸ್, ಇದು ಬಂದುಬಿಟ್ಟು TB ಡ್ಯಾಮ್ನ ಎಂಟ್ರೆನ್ಸ್. ಇದು ಇಲ್ಲಿ ನಾವು ಟಿಕೆಟ್ ತೊಗೊಂಡು ಇಲ್ಲಿ ಒಳಗೆ ಬರಬೇಕಾಗುತ್ತೆ. ಇಲ್ಲಿ ನಾವು ಗಾರ್ಡನ್ನ ನೋಡ್ಬೋದು. ನೋಡಿ, ಇಲ್ಲಿ ಆ್ಯನಿಮಲ್ಸ್ ಗಾರ್ಡನ್, ಆ್ಯಕ್ಟಿವಿಟೀಸ್ ಇನ್ನೂ ತುಂಬ ಇದೆ. ಆದರೆ ತುಂಗಭದ್ರಾ ವ್ಯೂ ಪಾಯಿಂಟ್ನ ನೋಡ್ಕೊಂಡು ಬರೋಣ ಅಂತ ನಾವು ಬಂದಿದ್ದೆ ಬಸ್ಸಲ್ಲಿ. ಇಲ್ಲಿ ಒಬ್ಬರು ಪರ್ಸನ್ಗೆ 30 ರೂಪಾಯಿ ಟಿಕೆಟ್ ತಗೋದು, ಮತ್ತು ನಮ್ಮನ್ನು ಈ ವ್ಯೂ ಪಾಯಿಂಟ್ ಹತ್ರ ಬಿಡ್ತಾರೆ. ವಾವ್, ಏನು ಬ್ಯೂಟಿಫುಲ್ ಆಗಿದೆ ಗೈಸ್. ವಾವ್, ನೋಡ್ತಾ ಇದ್ರೆ ನಮ್ಮನ್ನು ನಾವೇ ಕಳೆದೋಗ್ತೀವಿ. ಇಲ್ಲಿ ಎಲ್ಲ ಗೇಟಲ್ಲೂ ನೀರು ಬಿಟ್ಟರೆ ಇನ್ನೂ ಸಖತ್ತಾಗಿ ಕಾಣುತ್ತೆ ಗೈಸ್. ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ನೋಷ್ಟು ಗುಡ್ ವೈಬ್ಸ್ ಇದೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಆ ಗಾಳಿ ಬರ್ತಾ ಇರೋ ಸೌಂಡ್ ಕೇಳಿದ್ರೆ ಪ್ರಕೃತಿ ನಡುವೆ ನಾವೇ ಕಳೆದೋದಂಗೆ ಅನಿಸುತ್ತೆ. ಇಲ್ಲಿ ಎಲ್ಲ ನೋಡಿಕೊಂಡು ಈಗ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಕೆಳಗೆ ಹೋಗ್ಬೋದು ಫ್ರೆಂಡ್ಸ್. ಆದರೆ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ನನಗೆ ಆಗಲ್ಲ, ಕಾರಣ ಸ್ಯಾರಿ ಉಟ್ಕೊಬಂದಿರೋದು. ಮತ್ತು ವ್ಯೂ ಪಾಯಿಂಟ್ ನೋಡ್ಕೊಂಡು ಕೆಳಗಡೆ ಬಂದರೆ ತುಂಬಾ ಆ್ಯಕ್ಟಿವಿಟೀಸ್ ಇದ್ದು, ಬಟ್ ಈಗ ಟೈಮ್ ಇಲ್ಲ ಅಂತ ನಾವು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಮುಂದೆ ಬಂದ್ವಿ ಫ್ರೆಂಡ್ಸ್. ನೆಕ್ಸ್ಟ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೆ ಮಂತ್ರಾಲಯಕ್ಕೆ. ಫ್ಯಾಮಿಲಿ ಫೈನಲಿ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ ಫ್ರೆಂಡ್ಸ್. ಇಲ್ಲಿ ಬಂದಮೇಲೆ ನನ್ನ ಮನಸ್ಸಿಗೆ ನಿರಾಳ. ಇವತ್ತು ಇಲ್ಲೇ ಇದ್ದು ನಾಳೆ ಬೇಗ ದರ್ಶನ ಮುಗಿಸ್ಕೊಂಡು ಹೊರಡ್ತೀವಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.